ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಇದು ಟ್ಯೂರಿಂಗ್ ಮಿಷಿನ್ಸಲ್ಲಿ ಪಾರ್ಟ್ ಟು ಎರಡನೇ ಪ್ರಾಬ್ಲಮ್ಮು. ಸೊ ಮೊದಲನೇ ಪ್ರಾಬ್ಲಮ್ ನೀವು ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮೊದಲನೇ ಪ್ರಾಬ್ಲಮ್ ಫುಲ್ ಡೀಟೇಲ್ಡ್ ಮ್ಯಾನರಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಅದನ್ನು ನೋಡಿದ್ರೆ ಫುಲ್ ಅರ್ಥ ಆಗುತ್ತೆ. ಅದನ್ನು ನೋಡಿ ಇದನ್ನು ನೋಡಿರಿ. ಸೊ ನಮಗೆ ಕೊಟ್ಟಿರುವಂಥ ಲ್ಯಾಂಗ್ವೇಜ್ ಏನು? ಎ ಪವರ್ ಎನ್, ಬಿ ಪವರ್ ಎನ್, ಸಿ ಪವರ್ ಎನ್. ಸೊ ಫಸ್ಟ್ ಏನು ಮಾಡೋಣ, ಲೆಟ್ ಎನ್ನಿಗೆ ಒಂದು ವ್ಯಾಲ್ಯೂ ಕೊಡೋಣ. ಸೊ ಜಾಸ್ತಿ ಕೊಡ್ತಾ ಹೋದರೆ ದೊಡ್ಡ ಸ್ಟ್ರಿಂಗ್ ಆಗುತ್ತೆ. ಸೊ 2 ಕೊಡೋಣ ಸಾಕು. ಸೊ ಎನ್ ಈಸ್ ಈಕ್ವಲ್ ಟು 2 ಅಂದರೆ ನಮಗೆ ಸ್ಟ್ರಿಂಗ್ ಏನಾಗುತ್ತೆ, ಎ ಬಿ ಬಿ ಸಿ ಸಿ, ಬಿ ಬಿ ಸಿ ಸಿ. ಎನ್ ಈಸ್ ಗ್ರೇಟರ್ ದೆನ್ 1 ಅಂತ ಕೇಳಿದ್ದಾರೆ. ಸೊ ನಾವು ಎನ್ನಿಗೆ 2 ಕೊಟ್ಟಿದ್ದೀವಿ. ಸೊ ಸ್ಯಾಟಿಸ್ಫೈ ಆಯಿತು. ಸೊ ಇದನ್ನು ನಾವು ಸಪ್ರೇಟ್ ಬ್ಲಾಕ್ಸ್ ಆಗಿ ಬರಿತಾ ಹೋಗೋಣ. ಎ ಬಿ ಎ ಬಿ ಬಿ ಸಿ ಸಿ. ನೆಕ್ಸ್ಟ್ 2 ಬ್ಲಾಕ್ಸ್ ಹಿಂದೆ ಮತ್ತು 2 ಬ್ಲಾಕ್ಸ್ ಮುಂದೆ. ಬ್ಲಾಕ್ಸ್ ಅಲ್ಲ ಇದು ಬ್ಲ್ಯಾಂಕ್ ಸ್ಟೇಟ್ಸ್ ಅಂತ ಕೂಡ ನಾವು ಕರೀಬಹುದು. ಸೊ ಇವಾಗ ಏನು ಮಾಡ್ತೀವಿ ಅಂದರೆ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಇನಿಷಿಯಲಾಗಿ ಎ ಇಂದ ಶುರು ಮಾಡ್ತೀವಿ. ಎ ಇಂದ ಶುರು ಮಾಡಿದಾಗ ನಾವು ಎನ ಎಕ್ಸ್ ಅಂತ ನೇಮ್ ಮಾಡಿಬಿಟ್ಟು ರೈಟ್ ಸೈಡ್ಗೆ ಹೋಗ್ತೀವಿ. ನೆಕ್ಸ್ಟ್ ಎ ಮತ್ತೆ ಎ ಬಂದರೆ ಅದನ್ನು ಎ ಅಂತಲೇ ರೆಪ್ರೆಸೆಂಟ್ ಮಾಡಿ ಮತ್ತೆ ರೈಟ್ ಸೈಡ್ಗೆ ಹೋಗ್ತೀವಿ. ನೆಕ್ಸ್ಟ್ ಬಿ ಬಂದಾಗ ನಾವು ಅದನ್ನು ವೈ ಅಂತ ರೆಪ್ರೆಸೆಂಟ್ ಮಾಡಿ ರೈಟ್ ಸೈಡ್ಗೆ ಹೋಗ್ತೀವಿ. ನೆಕ್ಸ್ಟ್ ಸೇಮ್ ಬಿ ಆದಮೇಲೆ ಮತ್ತೆ ಸಿ ಬಂದಾಗ ಸಿನ ಝಡ್ ಅಂತ ನೇಮ್ ಮಾಡಿ ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡಿಗೆ ಬರ್ತೀವಿ. ಮತ್ತು ಲೆಫ್ಟ್ ಸೈಡಿಂದ ಬಂದವ್ರು ಮತ್ತೆ ಎಲ್ಲಿ ಬರಬೇಕು, ನಾವು ಮತ್ತೆ ಎಕ್ಸ್ಗೆ ಬರಬೇಕು. ಎಕ್ಸ್ಗೆ ಬಂದಾದಮೇಲೆ ಮತ್ತೆ ಎ. ಪ್ರತಿಯೊಂದನ್ನು ಕೂಡ ಎಲ್ಲ ಏನು ಒಂದೇ ಸಲ ನಾವು ಎಕ್ಸ್ ಅಂತ ನೇಮ್ ಮಾಡೋಂಗಿಲ್ಲ. ಫಸ್ಟ್ ಒನ್ ಎನ ಎಕ್ಸ್ ಅಂತ ನೇಮ್ ಮಾಡಿದ್ರೆ ನೆಕ್ಸ್ಟ್ 1 ಬಿನ ವೈ ಅಂತ ನೇಮ್ ಮಾಡಬೇಕು, 1 ಸಿನ ಝಡ್ ಅಂತ ನೇಮ್ ಮಾಡಬೇಕು, ಮತ್ತು ಎಗೆ ಬರಬೇಕು. ಎಗೆ ಬಂದು ಮತ್ತಿನ್ನೊಂದು ಎಕ್ಸನ್ನು ಮಾಡಬೇಕು, ಮತ್ತಿನ್ನೊಂದು ವೈ, ಮತ್ತಿನ್ನೊಂದು ಝಡ್. ಸೊ ಈ ಥರ ಮಾಡ್ತಾ ಹೋಗ್ಬೇಕು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಪ್ರಾಬ್ಲಮ್ ಪ್ರಕಾರ ಮಾಡ್ತಾ ಹೋದಾಗ ಇನ್ನೂ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇವಾಗ ಡಯಾಗ್ರಾಮ್ ಬಿಡಿಸ್ತಾ ಹೋಗೋಣ. ಡಯಾಗ್ರಾಮ್ ಬಿಡಿಸಿದ್ರೆ ಸಾಕು ಈ ಸ್ಟ್ರಿಂಗ್ಸ್ಗೆ. ಫಸ್ಟ್ ಸ್ಟಾರ್ಟಿಂಗ್ ಇನಿಷಿಯಲ್ ಆಗಿ ನಾವು Q0 ಇಂದ ಶುರು ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. Q0 ಅಂದರೆ ಎ. ಸೊ ನಾವೇನು ಮಾಡೋಣ, ಎ ಬಂದರೆ ಅದನ್ನು ಎಕ್ಸ್ ಅಂತ ನೇಮ್ ಮಾಡಿ ರೈಟ್ ಸೈಡ್ಗೆ ಹೋಗಬೇಕು. ಎನ ಎಕ್ಸ್ ಅಂತ ನೇಮ್ ಮಾಡಿ ಇಲ್ಲಿದ್ದನ್ನು ನಾವು ರೈಟ್ ಸೈಡ್ಗೆ ಶಿಫ್ಟ್ ಮಾಡಬೇಕು. ಅವಾಗ ಏನಾಯಿತು, ನೆಕ್ಸ್ಟ್ ಸ್ಟೇಟ್ಗೆ ಹೋಯ್ತು. ಸೊ ನೆಕ್ಸ್ಟ್ ಸ್ಟೇಟಲ್ಲಿ ಏನು ಮಾಡೋಣ ಅಂದರೆ ಸೆಲ್ಫ್ ಲೂಪ್ ಕೊಡೋಣ. ಯಾಕೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಸ್ಟೇಟಲ್ಲಿ ಏನಾದರೂ ಎ ಬಂದರೆ ಅದನ್ನು ಎ ಅಂತಲೇ ನೇಮ್ ಮಾಡಿ ರೈಟ್ ಸೈಡ್ಗೆ ಹೋಗೋಣ. ಯಾಕಂದರೆ ಒನ್ ಎ ಅಟ್ ಎ ಟೈಮ್ ನಾವು ಎಕ್ಸ್ ಅಂತ ಕೊಡಬೇಕು, ನೆಕ್ಸ್ಟು ಬಿನ ವೈ ಅಂತ ಕೊಡಬೇಕು, ನೆಕ್ಸ್ಟ್ ಸಿನ ಝಡ್ ಅಂತ ಕೊಡಬೇಕು. ಎಕ್ಸ್ ವೈ ಝಡ್ ಪ್ರತಿಯೊಂದು ಒಂದೊಂದು ಸಲ ಆದಮೇಲೆ ಮತ್ತೆ ನಾವು ರಿಪೀಟ್ ಮಾಡಬೇಕು ಪ್ರೋಸೆಸ್ನ. ನೆಕ್ಸ್ಟ್ ಏನು ಮಾಡೋದು, ನೆಕ್ಸ್ಟ್ ಎ ಆಯಿತು. ನೆಕ್ಸ್ಟ್ ಮತ್ತೆ ರೈಟ್ ಸೈಡಿಗೆ ಶಿಫ್ಟ್ ಆದಾಗ ಬಿ ಬಂತು. ಸೊ ಬಿ ಬಂದಾಗ ಏನು ಮಾಡೋಣ, ಬಿ ಬಂದಾಗ ಅದನ್ನು ವೈ ಅಂತ ರೆಪ್ರೆಸೆಂಟ್ ಮಾಡಿ ರೈಟ್ ಸೈಡ್ಗೆ ಹೋಗೋಣ. ಬಿನ ವೈ ಅಂತ ರೆಪ್ರೆಸೆಂಟ್ ಮಾಡಿ ರೈಟ್ ಸೈಡ್. ನೆಕ್ಸ್ಟ್ ಮತ್ತೆ ಬಿ ಬಂತು ನೆಕ್ಸ್ಟ್ ಸ್ಟೇಟಲ್ಲಿ, ಇದು Q2 ಸ್ಟೇಟ್. ಇದನ್ನೇನು ಮಾಡೋಣ, ಸೆಲ್ಫ್ ಲೂಪಾಗಿ ಮತ್ತೆ ಏನಾರ ಬಿ ಬಂದರೆ ಬಿ ಅಂತಲೇ ರೆಪ್ರೆಸೆಂಟ್ ಮಾಡಿ ಅಲ್ಲಿಂದ ರೈಟ್ ಸೈಡ್ಗೆ ಹೋಗೋಣ. ಯಾಕಂದರೆ ನಾವು ಸಿಗೆ ಬೇಕು. ನೆಕ್ಸ್ಟ್ ಸಿ ಬಂತು. ಸಿ ಏನಾದರೂ ಬಂದರೆ ಸಿನ ಝಡ್ ಅಂತ ಮಾಡಿಬಿಟ್ಟು ಅದನ್ನು ಲೆಫ್ಟಿಗೆ ಹೋಗೋಣ. ಯಾಕಂದರೆ ಮತ್ತೆ ನಾವು ಎಕ್ಸಿಗೆ ಬರಬೇಕಾಗುತ್ತೆ. ಎಕ್ಸ್ ಅಂದರೆ ಎಗೆ ಬರಬೇಕು. ಎ ಬಿ ಆದಮೇಲೆ ಮತ್ತೆ ನಾವು ಎಲ್ಲಿಗೆ ಬರಬೇಕು, ಎ ಬಿ ಆದಮೇಲೆ ಎ ಬಿ ಸಿ ಆದಮೇಲೆ ಮತ್ತೆ ನಾವು ಎಗೆ ಮತ್ತೆ ಬರಬೇಕು. ಸೊ ಒಂದು ಎ ಬಿ ಸಿ ಎಲ್ಲದ್ರದ್ದು ಒಂದು ನಾವು ಆಲ್ರೆಡಿ ಚೇಂಜ್ ಮಾಡಾಗಿದೆ. ಸೊ ಇದು Q3 ಸ್ಟೇಟ್ ಅಂತ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಏನಾದರೂ ಇಲ್ಲಿ ಈ ಸಿಚುವೇಷನ್ನಲ್ಲಿ ನಾವು ಲೆಫ್ಟಿಗೆ ಬರ್ತಾ ಇದ್ದೀವಿ, ಬಿ ಬಂತು ಮತ್ತೆ. ಸೊ ಏನು ಮಾಡೋಣ, ಬಿ ಬಂದರೆ ಬಿ ಅಂತಲೇ ನೇಮ್ ಮಾಡಿ ಲೆಫ್ಟಿಗೆ ಹೋಗೋಣ. ಯಾಕಂದರೆ ನಾವು ಎಕ್ಸನ್ನು ರೀಚ್ ಆಗಬೇಕು. ಸೊ ಅಲ್ಲಿಂದ ನಾವು ಚೇಂಜ್ ಮಾಡ್ತಾ ಹೋದಂಗೆ ಎಕ್ಸ್ ಏನಾದ್ರು ಬಂತು ಅಂತ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ವೈ ಬರುತ್ತೆ. ಸೊ ವೈ ಬಂದಾಗ ವೈನ ವೈ ಅಂತಲೇ ರೆಪ್ರೆಸೆಂಟ್ ಮಾಡಿಬಿಟ್ಟು ಲೆಫ್ಟ್ಗೆ ಹೋಗಬೇಕು. ನೆಕ್ಸ್ಟ್ ಎ ಬರುತ್ತೆ. ಸೊ ಎ ಬಂದರೆ ಎನ ಎ ಅಂತಲೇ ರೆಪ್ರೆಸೆಂಟ್ ಮಾಡಿಬಿಟ್ಟು ಲೆಫ್ಟ್ಗೆ ಹೋಗಬೇಕು. ಸೊ ಕೊನೆಯಲ್ಲಿ ಏನು ಬಂದು ನಾವು ಎಕ್ಸಿಗೆ ಬರ್ತೀವಿ. ಎಕ್ಸ್ ಬಂದರೆ
ಎಕ್ಸ್ ಅಂತ ರೆಪ್ರೆಸೆಂಟ್ ಮಾಡಿ ರೈಟ್ಗೆ ಹೋಗ್ಬೇಕು, ಯಾಕಂದರೆ ನಾವು ಸ್ಟಾರ್ಟಿಂಗಿಗೆ ಬಂದು ಸೋರ್ಸ್ ಇನಿಷಿಯಲ್ ಸ್ಟೇಟ್ಗೆ ತಗೊಂಡ್ಬಂದೆ ನಾನು. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ನೆಕ್ಸ್ಟ್ ಏನಾದ್ರು ಎ ಬಂದರೆ ನೆಕ್ಸ್ಟ್ ಸ್ಟೆಪ್ ಎನ ಎಕ್ಸ್ ಎ ಬಂದಾಗ ನಾನು ಅದನ್ನು ಎಕ್ಸ್ ಅಂತ ನೇಮ್ ಮಾಡಿ ರೈಟ್ ಸೈಡ್ಗೆ ಹೋಗ್ತೀನಿ. ಸೆಕೆಂಡ್ ಎಕ್ಸನ್ನು ನಾವು ಕಂಪ್ಲೀಟ್ ಮಾಡಾಯಿತು. ನೆಕ್ಸ್ಟ್ ಮತ್ತೆ ವೈ ಏನಾದರೂ ಬಂದರೆ ವೈ ಅಂತಲೇ ರೆಪ್ರೆಸೆಂಟ್ ಮಾಡಿ ರೈಟ್ ಸೈಡ್ಗೆ ಹೋಗ್ತೀವಿ. ವೈ ಬಂದಾಗ ವೈ ಅಂತಲೇ ರೆಪ್ರೆಸೆಂಟ್ ಮಾಡಿಬಿಟ್ಟು ನಾವು ರೈಟ್ ಸೈಡ್ಗೆ ಹೋಗ್ತೀವಿ. ಸೊ ನಮಗೇನು ಸಿಕ್ತು, ಬಿ ಸಿಕ್ತು. ಬಿ ಸಿಕ್ತಾಗ ಏನು ಮಾಡ್ತೀವಿ, ಬಿನ ವೈ ಅಂತ ರೆಪ್ರೆಸೆಂಟ್ ಮಾಡಿ ರೈಟ್ ಸೈಡ್ಗೆ ಹೋಗ್ತೀವಿ. ಸೊ ರೈಟ್ ಸೈಡಿಗೆ ಹೋದಾಗ ಏನಾಯಿತು, ನಮಗೆ ಝಡ್ ಸಿಗುತ್ತೆ. ಸೊ ಝಡ್ ಬಂದಾಗ ಝಡ್ ಅಂತಲೇ ನೇಮ್ ಮಾಡಿ ರೈಟ್ ಸೈಡ್ಗೆ ಹೋಗ್ಬೇಕು. ಝಡ್ ಅಂತ ಬಂದರೆ ಝಡ್ ಅಂತಲೇ ನೇಮ್ ಮಾಡಿ ರೈಟ್ ಸೈಡ್ಗೆ ಹೋಗಿ. ಸೊ ಏನು ಬಂತು, ಸಿ ಸಿಕ್ತು ನಮಗೆ. ಸಿನ ನಾವು ಕ್ಯಾನ್ಸಲ್ ಮಾಡಿಬಿಟ್ಟು ಸಿನ ಝಡ್ ಅಂತ ನೇಮ್ ಮಾಡ್ತೀವಿ. ಸಿ ಬಂದಾಗ ಝಡ್ ಅಂತ ನೇಮ್ ಮಾಡಿ ಲೆಫ್ಟ್ಗೆ ಹೋಗಬೇಕು. ಮತ್ತು ಸೇಮ್ ಇದೇ ಪ್ರೋಸೆಸ್ನ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಸೊ ಏನು ಮಾಡ್ತೀವಿ, ಕೊನೆಗೆ ಏನು ಮಾಡುತ್ತೆ, ಝಡ್ ಬಂತು. ಝಡ್ ಆದಮೇಲೆ ನೆಕ್ಸ್ಟ್ ಮತ್ತೆ ನಾವು ಬ್ಯಾಕ್ ಬರಬೇಕು, ಲೆಫ್ಟ್ ಸೈಡ್ ಬರಬೇಕಲ್ಲ, ಅವಾಗೇ ಮಾಡಬೇಕು. ಝಡ್ ಬಂತು, ಮತ್ತೆ ಝಡ್ ಬಂದರೆ ಈ ಝಡ್ಡಿಗೋಸ್ಕರ ಝಡ್ ಬಂದರೆ ಲೆಫ್ಟ್ ಸೈಡ್ ಹೋಗೋಣ. ಮತ್ತೆ ಏನು ಮಾಡೋಣ, ಲೆಫ್ಟ್ ಸೈಡ್. ಮತ್ತು ವೈ ಬಂದರೆ ವೈ ಅಂತಲೇ ಬರೆದು ಮತ್ತೆ ಲೆಫ್ಟ್ ಸೈಡ್ ಹೋಗೋಣ. ಸೊ ಎಕ್ಸ್ ಬಂದರೆ ಎಕ್ಸ್ ಬಂದು ಆರ್. ಸೊ ಇವಾಗ ನಾವು ಬ್ಲ್ಯಾಂಕ್ ಸ್ಟೇಟ್ಸ್ನ ರೆಪ್ರೆಸೆಂಟ್ ಮಾಡಬೇಕು. ಹೇಗೆ ರೆಪ್ರೆಸೆಂಟ್ ಮಾಡೋದು ಅಂದರೆ, ವೈ ಏನಾದರೂ ಬಂದರೆ ವೈ ಅಂತಲೇ ನೇಮ್ ಮಾಡಿ ರೈಟ್ ಸೈಡ್ಗೆ ಹೋಗೋಣ. ವೈ ಬಂದರೆ ವೈ ಇನಿಷಿಯಲ್ ಸ್ಟೇಟ್ನ ಬಿಡಿ, ಎಕ್ಸನ್ನು ಬಿಡಿ. ನೆಕ್ಸ್ಟ್ ವೈ ಮತ್ತು ಝಡ್ಡನ್ನು ಕಂಬೈನ್ ಮಾಡಿ ಬ್ಲ್ಯಾಂಕ್ ಸ್ಟೇಟ್ನ ಬರಿಬೇಕು. ಸೊ ಏನಾಗುತ್ತೆ, ಫೋರ್ತ್ ಅಲ್ವಾ. ಸೊ ಸೆಲ್ಫ್ ಲೂಪ್. ವೈ ಬಂದರೆ ವೈ ಅಂತಲೇ ರೆಪ್ರೆಸೆಂಟ್ ಮಾಡಿ ರೈಟ್ ಸೈಡ್ಗೆ. ನೆಕ್ಸ್ಟ್ ಝಡ್ ಬಂದರೆ ಝಡ್ ಅಂತ ರೆಪ್ರೆಸೆಂಟ್ ಮಾಡಿ ರೈಟ್ ಸೈಡ್ಗೆ, ಯಾಕಂದರೆ ನಾವು ಬ್ಲ್ಯಾಂಕ್ ಸ್ಟೇಟ್ ಕಡೆ ಹೋಗಬೇಕು. ಸೊ Q5. ಝಡ್ ಬಂದರೆ ಝಡ್ ಅಂತಲೇ ರೆಪ್ರೆಸೆಂಟ್ ಮಾಡಿ ರೈಟ್ ಸೈಡ್ಗೆ. ಸೊ ಫೈನಲ್ ಏನು ಮಾಡಬೇಕು, ಬ್ಲ್ಯಾಂಕ್ ಸ್ಟೇಟ್ ಬಿ ಅಂತ ಬಂದರೆ ಬ್ಲ್ಯಾಂಕ್ ಸ್ಟೇಟ್ ಅಂತಲೇ ರೆಪ್ರೆಸೆಂಟ್ ಮಾಡಿ ರೈಟ್ ಸೈಡ್ಗೆ ಹೋಗೋಣ. ಸೊ Q6 ಈಸ್ ಅವರ್ ಫೈನಲ್ ಸ್ಟೇಟ್. ಏನು, ಬ್ಲ್ಯಾಂಕ್ ಸ್ಟೇಟ್ಸ್ ಏನಾದರೂ ಬಂದರೆ ಬ್ಲ್ಯಾಂಕ್ ಸ್ಟೇಟ್ಸ್ ಅಂತಲೇ ರೆಪ್ರೆಸೆಂಟ್ ಮಾಡಿ ರೈಟ್ ಸೈಡ್ಗೆ ಮೂವ್ ಆಗ್ತಾ ಹೋಗಬೇಕು. ಸೊ ಇಷ್ಟೇ, ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರಾಬ್ಲಮ್ 1 ಪಾರ್ಟ್ 1 ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅದರಿಂದ ಅಸೆಸ್ ಮಾಡ್ಬೋದು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.